ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಕನಕದಾಸರ ಜಯಂತಿ. ಸೊ ಎಲ್ರಿಗೂ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ನೋಡಿ ಸ್ನೇಹಿತರೆ, ದೀಪಾವಳಿಗೆ ನಾವು ಮನೆಯಲ್ಲಿ ಮಾಡುವಂಥ ಸ್ವೀಟು ಹುರಕ್ಕಿ ಹೋಳಿಗೆ ಅಥವಾ ನವನಕ್ಕಿ ಹೋಳಿಗೆ ಅಂತಾರೆ. ಸೊ ಅದನ್ನು ಮಾಡಿದ್ವಿ. ಅದನ್ನು ನನಗೆ ಹಾಕೋಕ್ಕಾಗಲಿಲ್ಲ, ತುಂಬಾ ಲೇಟಾಗಿತ್ತು. ಕೆಲವೊಂದು ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ಅದನ್ನು ಅಮ್ಮ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರೇ ಮಾಡಿರೋದು. ಸೊ ಇವತ್ತು ಅದರದ್ದು ವಿಡಿಯೋನ ಹಾಕ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಇದ್ರ ಜೊತೆಗೆ ನಾನು ಡೋರಿಗೆ ಹಾಕೋ ನೆಟ್ ತರಿಸಿದ್ವಿ. ಸೊ ಅದನ್ನು ಹಾಕಿದ್ದೀವಿ, ಅದನ್ನು ಕೂಡ ತೋರಿಸ್ತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ನೋಡಿ. ಸೊ ಇದು ನೋಡಿ ಸ್ನೇಹಿತರೆ, ಸೊ ನೋಡಿ ಸ್ನೇಹಿತರೆ, ಈ ಥರ ಆಗಿದೆ, ಕುಂತಿದೆ, ಕರೆಕ್ಟಾಗಿ ಬಂದಿದೆ. ಸೊ ಯಾರಾದರೂ ತರಿಸೋರಿದ್ರೆ ತರಿಸ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಹಾಕಿ 2-3 ದಿನ ಆಯಿತು, ತುಂಬ ಹೆಲ್ಪ್ ಆಗ್ತಿದೆ. ಸ್ನೇಹಿತರೆ, ಇವತ್ತು ನೋಡಿ ನಾವು ಹುರಕ್ಕಿ ಹೋಳಿಗೆ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ನನಗೇನೂ ಮಾಹಿತಿ ಇಲ್ಲ, ಅಮ್ಮ ಹೇಳ್ತಾರೆ, ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ ಕೇಳೋಣ. ಅಮ್ಮ ಹೇಳ್ರಿ. ನವನಕ್ಕಿ ರೀ. ನವನಕ್ಕಿ 2 ವಾಟೆ, 1 ವಾಟೆ ಅಕ್ಕಿ, ಮತ್ತೊಂದು ಸ್ವಲ್ಪ 2 ಚಮಚೆ ಅದು ನಾಗಮಾಸ್ ಹಾಕಿದ್ದೀನಿ. ನೀವು 2 ಚಮಚೆ ಕಡಲೆಬೇಳೆ, 2 ಚಮಚೆ ಗೋಧಿ ಹಾಕಿ ಎಲ್ಲ ಚಂದ ಕಂಪಾಗಿ ಹುರ್ಕೋಬೇಕು. ಹುರಿದ ಬಿಸ್ಕೊಂಬೇಕು ಹಿಟ್ಟು. ಸೊ ಸ್ನೇಹಿತರೆ, 2 ಗ್ಲಾಸ್ ನವನಕ್ಕಿ ಅಂದರೆ ಅರ್ಧ kg ಅಷ್ಟು, ಒಂದಿಲ್ಲ ರೀ, ಅರ್ಧ ಕಿಲೋದಷ್ಟು. ಅರ್ಧ ಕಿಲೋ ನವನಕ್ಕಿ ಒಟ್ಟು ನೀವು ಹೇಳಿದ ಪ್ರಕಾರ ಎಲ್ಲ ತೊಗೋಬೇಕು. ಹುರಿದು ಬಿಟ್ಟು ಬೀಸ್ಕೊಂಬಂದಿದ್ದಾರೆ ನೋಡಿರಿ, ಗಿರ್ನಿಗೆ ಹಾಕಿ. ಕಲರ್ ಬಂದಿತ್ತು. ಇದೊಂಥರ ಡಿಫ್ರೆಂಟ್ ಆಗಿದೆ, ಇಲ್ಲಿ ಲೈಟಲ್ಲಿ ಗೊತ್ತಾಗ್ತಿಲ್ಲ, ಬಟ್ ನೀವು ಕಲರ್ನ ಅಬ್ಸರ್ವ್ ಮಾಡ್ಬೋದು. ನವನಕ್ಕಿ ಹುರಕ್ಕಿ ಹೋಳಿಗೆ ಅಂತ ಕರೀತಾರೆ. ಇದು ನಮ್ಮ ಕಡೆ ದೀಪಾವಳಿಗೆ ಸ್ಪೆಷಲಾಗಿ ಮಾಡೋದು. ಇದೇನು ರೀ? ಇದು ಬೆಲ್ಲ ಹಾಕಿದ್ದೀನಿ, ಅರ್ಧ ಕೆ ಜಿ ಬೆಲ್ಲ ಹಾಕಿದ್ದೀನಿ. ಈಗ ಅದನ್ನು ಕರಗಿಸಾಕಿಡೋದು. ಬೆಲ್ಲನ ಕರಗಿಸೋಕೆ ಇಟ್ಟಿದ್ದಾರೆ. ಇಲ್ಲಿ ಮೈದಾ ಹಿಟ್ಟು, ಹೋಳಿಗೆ ಹಾಕ್ತಾರಲ್ಲ, ಮೈದಾ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ಒಂದು ಎಣ್ಣೆ ಕಾಸು, ಒಂದು 2 ಚಮಚೆ ಎಣ್ಣೆ ಹಾಕಿ ನಾದಿಟ್ಟಿದ್ದೀವಿ ಮೆತ್ತಗೆ. ಈ ಥರ ಮೆತ್ತಗೆ. ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಈ ರೀತಿ ಮೆತ್ತಗೆ ಮೈದಾ ಹಿಟ್ಟನ್ನು ನಾದಿ ಇಟ್ಟಿದ್ದಾರೆ ಅಮ್ಮ. ಬೆಳಗ್ಗೆ ನಾದಿ ಇಡ್ಬೇಕು ಅದನ್ನು. ಓಕೆ, ಬೆಳಗ್ಗೆ ನಾದಿ ಇಟ್ಟಿದ್ದಾರೆ ನೋಡಿ. 4 ತಾಸು ಆಯ್ತಂದ್ರೆ ಚಲೋ ಬರ್ತದೆ. ಓಕೆ, 4 ಗಂಟೆ ನೆನಿಬೇಕು. ನಾನು ಹೊರಗಡೆ ಹೋಗಿದ್ದೆ, ಅಷ್ಟರಲ್ಲಿ ಅವರು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಹಿಟ್ಟು ಮಾತ್ರ ಬೀಸಿ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಬೆಲ್ಲನ ಕರಗಿಸ್ತಾ ಇದ್ದಾರೆ. ಇದು ಹೂರ್ಣಕ್ಕಲ್ರಿ? ಹಾಂ. ಬೆಲ್ಲ ಕರಗೋಕೆ ಸ್ವಲ್ಪ ನೀರನ್ನು ಹಾಕಿದ್ದಾರೆ ನೋಡಿ. ಸೊ ಬೆಲ್ಲ ಕರಗಬೇಕು, ಆಮೇಲೆ ಮುಂದಿನ ಪ್ರೊಸೀಜರನ್ನು ತೋರಿಸ್ತೀನಿ. ಹಿಟ್ಟನ್ನು ನೋಡಿ ಇಲ್ಲಿ ಮತ್ತೆ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದಾರೆ ಬೇರೆ ಪಾತ್ರೆಗೆ. ನೋಡಿ ಸ್ನೇಹಿತರೆ, ಬೆಲ್ಲ ಕರಗ್ತಾ ಇದೆ. ಬೆಲ್ಲನ ತುಂಬ ತೆಳುವಾಗಲಿ ಗಟ್ಟಿಯಾಗಲಿ ಮಾಡ್ಕೋಬೇಡಿ ಸ್ನೇಹಿತರೆ, ಸ್ವಲ್ಪ ಮಂದಕ್ಕೆ ಇರಲಿ. ಹಾಕಬೇಕಾದ್ರೆ ಸ್ವಲ್ಪ ತಣ್ಣಗೆ ಮಾಡಿನೇ ಹಾಕಬೇಕು, ಬಿಸಿಯಾಗಿ ಹಾಕಬೇಡಿ, ತುಂಬ ತೆಳು ಮಾಡ್ಕೋಬೇಡಿ. ಸೊ ಬೆಲ್ಲ ನೋಡಿ ಕರಗಿದೆ ಇವಾಗ. ಆಯ್ತರಮ್ಮ? ಸೊ ಸ್ನೇಹಿತರೆ, ಇದನ್ನು ಆಫ್ ಮಾಡಿದ್ದೀನಿ ಇವಾಗ. ಸೊ ಇವಾಗ ನೋಡಿ ಸ್ನೇಹಿತರೆ, ಬೆಲ್ಲ ಕರಗಿದೆ. ಸ್ವಲ್ಪ ಆರಿದ ಮೇಲೆ ಸ್ವಲ್ಪನೇ ಹಾಕೊಳ್ಳಿ, ತುಂಬ ಬಿಸಿ ಇರ್ತಾ ಹಾಕಬೇಡಿ. ಇವಾಗ ನೋಡಿ ಹಿಟ್ಟಿಗೆ ಬೆಲ್ಲನ ಸೇರಿಸ್ತಾ ಇದ್ದಾರೆ. ಸ್ವಲ್ಪನೇ ಸೇರಿಸ್ತಾ ಬನ್ನಿ. ಇದು ಎಣ್ಣೆಲಿ ಕರೆದು ಮಾಡೋದರಿಂದ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಬರುತ್ತೆ ಅನ್ನೋರು ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ನೋಡ್ಕೊಳ್ಳಿ. ನೋಡಿ ಮತ್ತೆ ಸೇರಿಸೋದು. ಸೊ ಸ್ನೇಹಿತರೆ, ಇದು ಹಿಟ್ಟಿಗೆ ನೀರೇನು ಹಾಕೋ ಆಗಿಲ್ಲ, ಬರೀ ಬೆಲ್ಲದಲ್ಲೇ ಮಾಡಬೇಕು.
ಹಿಂಗೆ ಬರ್ಬೇಕೇನ್ರಿ? ಇಷ್ಟ ಸಾಕ್ರಿ ಬೆಲ್ಲ? ಅದು ಸಾಕಂದ್ರೆ ಹೂರ್ಣ ಸೊ ಸ್ವಲ್ಪ ಸ್ವೀಟ್ ಆಗಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಮತ್ತೆ ಹಿಟ್ಟಲ್ಲಿ ಇದನ್ನು ತುಂಬಿ ಕರಿಬೇಕು ಅದಕ್ಕೆ. ಸೊ ನೋಡಿ ಮತ್ತೆ ಬೆಲ್ಲನ ಸೇರಿಸೋದು. ಸೊ ಸ್ನೇಹಿತರೆ ನೋಡಿ, ಹುರಕ್ಕಿ ಹೋಳಿಗೆ ಮಾಡೋದಕ್ಕೆ ಇದು ಹಿಟ್ಟು, ಹೂರ್ಣದ ಹಿಟ್ಟು, ನವಣಕ್ಕಿ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ಹಿಟ್ಟು ಕಾಯಿಸಿಟ್ಟಿದ್ರಲ್ಲ ಅದು. ಹ್ಞೂ ಇವಾಗ ನೋಡ್ರಿ ಇಲ್ಲಿ ತುಂಬ ಥರಮ್ಮ. ಸೊ ನೋಡಿ ಇವಾಗ ಲಟ್ಟಿಸ್ತಾ ಇದ್ದಾರೆ. ಏನ ಹಚ್ಚಿಬಿಟ್ಟು ನೋಡಿ ಇಷ್ಟೇ ಇಷ್ಟಿಷ್ಟೇ ಲಟ್ಟಿಸ್ಬಿಟ್ಟು ಪೂರಿ ಥರ ಇಲ್ಲಿ ನೋಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದಾರೆ. ಹಾಂ ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಟರು ಇವೆಲ್ಲ ಮೇಲೆ ಆ ಥರ ಹಾಕಬೇಕು. ಸ್ವಲ್ಪ ಎಣ್ಣೆ ನೋಡಿ ಬಂತು ಅದೇ. ತುಂಬ ಹುಷಾರಾಗಿ ಮಾಡಬೇಕು ಸ್ನೇಹಿತರೆ, ಇದು ಸಿಡಿಯುತ್ತೆ ಎಣ್ಣೆಯಲ್ಲಿ. ಬಟ್ ತಿನ್ನೋಕ್ಕಂತೂ ಸಖತ್ ಟೇಸ್ಟಿ, ತುಂಬ ರುಚಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದ ಆಲ್ ಟೈಮ್ ಫೇವ್ರೇಟ್ ಇದು. ಕರೆಕ್ಟ್ ಅಲ್ರಿ ಅಮ್ಮ? ಏನಾದರೂ ಫಂಕ್ಷನ್ ಇದೆ ಅಂದರೆ ಮನೇಲಿ ಹುರಕ್ಕಿ ಹೋಳಿಗೆ. ಹಾಂ ಹಾಂ, ಸಿಗಿ ಹುಣ್ಣಿಮೆಗೆ ನೋಡಿ ಒಳಗಡೆ ಚರ್ಗ ಚೆಲ್ಲಕ್ಕಂತ ಹೋಗ್ತಾರೆ ನಮ್ಮ ಕಡೆ, ಅವಾಗಿದು ಸ್ಪೆಷಲ್ ಸ್ವೀಟ್ ಹುರಕ್ಕಿ ಹೋಳಿಗೆ. ಸೊ ನೋಡಿ ಸ್ನೇಹಿತರೆ, ಇನ್ನೊಂದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ನೋಡಿ, ಒಳಗಡೆ ಇರೋ ಅದು ಹೂರ್ಣ. ತುಂಬ ಎಣ್ಣೆ ಹಿಡಿಸುತ್ತೆ ಅಂತ ಏನೂ ಇಲ್ಲ ಸ್ನೇಹಿತರೆ, ಇದು ಹೆಲ್ದಿಯಾಗಿ ಮಾಡ್ಕೋಬೋದು. ಬೆಲ್ಲದ ಐಟಮ್ ಅಂದರೆ ಮಕ್ಕಳಿಗೂ ಒಳ್ಳೆಯದು, ದೊಡ್ಡವರು ಕೂಡ ತಿನ್ಬೋದು. ನೋಡಿ ಅಮ್ಮ ಇನ್ನೊಂದು ತುಂಬ್ತಾ ಇದ್ದಾರೆ. ಇದು ತುಂಬೋದು ಕೂಡ ಅಷ್ಟು ಅದು ಒಡೆಯೋ ರೀತಿ ಆಗಬಾರ್ದು. ಒಳಗಡೆ ಇರೋ ಹೂರಣ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಬಟ್ ಅದು ತುಂಬೋದು ಅದೆಲ್ಲನೂ ಕರೆಕ್ಟಾಗಿ ಆಗಬೇಕು. ಬೇಯಿಸ್ಬೇಕಾದ್ರೆ ಗ್ಯಾಸ್ನ ಜೋರಾಗೆ ಇಟ್ಕೊಳ್ಳಿ, ಅಂದರೆ ಅದು ಬೇಗ ಬೆಂದೋಗುತ್ತೆ. ಸೊ ಸ್ನೇಹಿತರೆ, ಹುರಕ್ಕಿ ಹೋಳಿಗೆ ರೆಡಿಯಾಗಿದೆ. ಸೊ ಸ್ನೇಹಿತರೆ ನೋಡಿ, ಹುರಕ್ಕಿ ಹೋಳಿಗೆ ರೆಡಿಯಾಗಿದ್ದಾವೆ. ಸೊ ಪ್ಲೀಸ್ ಅಮ್ಮ ಮಾಡಿದ್ದು ನಿಮ್ಮೆಲ್ರಿಗೂ ಇಷ್ಟ ಆದರೆ ಅವರಿಗೋಸ್ಕರನಾದರೂ ಪ್ಲೀಸ್ ಒಂದು ಲೈಕ್ ಮಾಡಿ. ಇಷ್ಟ ಆದರೆ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ತುಂಬ ಹೆಲ್ದಿಯಾಗಿ ರುಚಿಯಾಗಿರುತ್ತೆ, ಮನೆಯಲ್ಲೇ ಮಾಡ್ಕೋಬೋದು, ಒಳ್ಳೆ ಸ್ವೀಟು. ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.